ನಮಸ್ಕಾರ ಎಲ್ಲರಿಗೂ. ನಮ್ಮ ಕಥೆಯ ನಾಯಕ ಬಲಿಚಕ್ರವರ್ತಿಯು ಧಾರ್ಮಿಕ ರಾಜನಾಗಿದ್ದ. ಅವನ ರಾಜ್ಯವು ಬಹಳ ಸಮೃದ್ಧವಾಗಿತ್ತು. ದಾನಶೂರತೆ ಹಾಗೂ ಕೊಟ್ಟ ಮಾತಿಗೆ ತಪ್ಪದ ಅವನ ಗುಣ ಮೂರೂ ಲೋಕಗಳಲ್ಲಿ ಪ್ರಸಿದ್ಧವಾಗಿತ್ತು. ಅವನು ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಸದಾ ಪರಿಶ್ರಮಿಸುತ್ತಿದ್ದ. ಧರ್ಮಾನುಸಾರ ನ್ಯಾಯ ಮತ್ತು ಸಮೃದ್ಧಿಯನ್ನು ಒದಗಿಸುತ್ತಿದ್ದನು. ದಾನವ ರಾಜನಾಗಿದ್ದರೂ ಸಹ ಬಲಿ ಭಗವಾನ್ ವಿಷ್ಣುವಿನ ಪರಮಭಕ್ತನಾಗಿದ್ದನು. ಬಲಿಚಕ್ರವರ್ತಿ ತನ್ನ ಸತ್ಯನಿಷ್ಠೆ ಮತ್ತು ದಾನಶೀಲ ಗುಣಗಳಿಂದ ಅಮರನಾದ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗುತ್ತಿದೆ. ಗುರು ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ದೀರ್ಘಕಾಲ ಗುರುವಾಗಿದ್ದರು. ಅವರು ಬಲಿಯ ಧರ್ಮ ಮತ್ತು ಶಕ್ತಿಯ ಬಗ್ಗೆ ಮಾತ್ರವಲ್ಲದೆ ಅವನ ಮಾತಿಗೆ ಬದಲಾಗದ ನಿಷ್ಠೆಯನ್ನೂ ಕೂಡ ಮೆಚ್ಚಿಕೊಂಡಿದ್ದರು. ಹೇ ರಾಜನ್, ನಿನ್ನ ರಾಜ್ಯವು ಸಮೃದ್ಧವಾಗಿದೆ ಹಾಗೂ ನಿನ್ನ ಪ್ರಜೆಗಳು ಸಂತೋಷದಲ್ಲಿದ್ದಾರೆ. 3 ಲೋಕಗಳನ್ನು ಗೆದ್ದ ನಿನ್ನಲ್ಲಿ ಕೊಂಚ ಅಹಂಕಾರವೆಂಬುದಿಲ್ಲ. ದಾನಶೀಲತೆ, ವಿನಯ ಮತ್ತು ಭಕ್ತಿಯಿಂದ ಕಂಗೊಳಿಸುತ್ತಿರುವ ನಿನ್ನನ್ನು ನೋಡಿದರೆ ನನಗೆ ಬಹಳ ಹೆಮ್ಮೆ ಅನಿಸುತ್ತದೆ. ನಿನ್ನನ್ನು ಶಿಷ್ಯನಿಗಾಗಿ ನಾನು ಬಹಳ ಪುಣ್ಯ ಮಾಡಿರಬೇಕು. ಗುರುಗಳೇ, ನಿಮ್ಮ ಆಶೀರ್ವಾದದಿಂದ ನಾನು ಇಂದ್ರನನ್ನು ಸೋಲಿಸಿ 3 ಲೋಕಗಳಾದ ಭೂಲೋಕ, ಸ್ವರ್ಗಲೋಕ ಹಾಗೂ ಪಾತಾಳ ಲೋಕವನ್ನು ಗೆದ್ದಿದ್ದೇನೆ. ನಾನು ನನ್ನ ಅಜ್ಜನಂತೆ ಭಗವಂತ ವಿಷ್ಣುವಿನ ಪರಮಭಕ್ತನಾಗಿದ್ದೇನೆ. ನನ್ನ ಪ್ರಜೆಗಳ ನೆಮ್ಮದಿಯೇ ನನಗೆ ಸಂತೋಷ ಕೊಡುವುದು ಹಾಗೂ ಅವರ ಕಲ್ಯಾಣಕ್ಕಾಗಿ ನಾನು ಕಾರ್ಯ ಮಾಡುತ್ತೇನೆ. ಮಹಾಪ್ರಭು ಬಲಿಚಕ್ರವರ್ತಿಗೆ ಜಯವಾಗಿ! ಮಹಾಪ್ರಭು ಬಲಿಚಕ್ರವರ್ತಿಗೆ ಜಯವಾಗಿ! ಮಹಾರಾಜ, ಲೋಕ ಕಲ್ಯಾಣಕ್ಕಾಗಿ ಅಶ್ವಮೇಧ ಯಾಗವನ್ನು ಹಮ್ಮಿಕೊಳ್ಳಲು ಇದು ಸೂಕ್ತ ಸಮಯ. ಹಾಗೆ ಆಗಲಿ ಗುರುಗಳೇ. ಬಲಿಚಕ್ರವರ್ತಿಯು ಇಂದ್ರನಿಗೆ ಪಾಠ ಕಲಿಸಲು ಸ್ವರ್ಗದ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿದ್ದ. ಅಮರಾವತಿಯ ಮೇಲೆ ತನ್ನ ವಿಜಯಧ್ವಜ ಹಾರಿಸಿದ್ದ. ಬಲಿಚಕ್ರವರ್ತಿಯಿಂದ ಸೋತ ಇಂದ್ರನು ಬೇರೇನೂ ದಾರಿ ಕಾಣದೆ ಭಗವಂತ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠಕ್ಕೆ ಬರುತ್ತಾನೆ. ಕಾಪಾಡಿ ಕಾಪಾಡಿ! ಓಯದು ದೇವ, ಸ್ವರ್ಗಲೋಕವನ್ನು ಬಿಟ್ಟು ಇಷ್ಟು ದೂರ ಬಂದಿರಲಿಲ್ಲ. ಏನು ಸಮಾಚಾರ? ಕಾಪಾಡಿ ಪ್ರಭು, ಕಾಪಾಡಿ! ಮುಂದೆ ಹೇಳುವಂತವನಾಗುವ ಸ್ವರ್ಗಾಧಿಪತಿಯೇ. ದ್ವಿಲೋಕ ಜ್ಞಾನಿಯಾದ ನಿಮಗೆ ತಿಳಿಯದಿರಬಹುದೇನಿದೆ ಪ್ರಭು? ನಿನ್ನ ಮನಸ್ಸಿನಲ್ಲಿ ಇರುವುದು ನನಗೆ ತಿಳಿಯದು ದೇವೇಂದ್ರ. ನಿನ್ನ ದುಗುಡಕ್ಕೆ ಕಾರಣವೇನು? ನಮಗೆ ನಡೆಯದಂತಾಗಿದೆ ಪ್ರಭುವೇ. ಬೇರೇನು ದಾರಿ ಕಾಣದೆ ನಿಮ್ಮ ಶರಣಕ್ಕೆ ಬಂದಿದ್ದೇವೆ. ಒಟ್ಟಾಗಿ ಮಾತನಾಡುವುದನ್ನು ನಿಲ್ಲಿಸಿ ಸ್ಪಷ್ಟವಾಗಿ ಹೇಳುವೆಯ? ತಮ್ಮ ಪರಮ ಭಕ್ತನಾದ ಬಲಿಚಕ್ರವರ್ತಿಯು ನಮ್ಮನ್ನು ಸೋಲಿಸಿ ಸ್ವರ್ಗಲೋಕದಿಂದ ಓಡಿಸಿದ್ದಾರೆ. 3 ಲೋಕಗಳಲ್ಲಿ ನಮಗೆ ಸ್ಥಾನ ಇಲ್ಲದಾಗಿದೆ, ಅಡುಗುವಂತಾಗಿದೆ. ಈ ಪರಿಸ್ಥಿತಿಗೆ ಎಲ್ಲರ ಪಾಲಕರಾದ ನೀವೇ ಸಮಾಧಾನ ಸೂಚಿಸಬೇಕು. ಮಹಾಬಲಿಯು ಯುದ್ಧ ಮಾಡಿ ನಿಮ್ಮನ್ನು ಸೋಲಿಸಿದ್ದು ಸತ್ಯವಲ್ಲವೇ? ಈಗ ನಿನ್ನಿಂದ ನಮ್ಮ ನಿರೀಕ್ಷೆ ಏನು? ಅರ್ಥವಾಯಿತು. ಯಾವ ಸಮಯದಲ್ಲಿ ಏನಾಗಬೇಕೋ ಅದು ಆಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ನನ್ನಿಂದ ಏನಾಗಬೇಕೋ ಅದು ಕೂಡ ಆಗುತ್ತದೆ. ಈಗ ನೀವು ಓಡಬಹುದು. ಗುರು ಶುಕ್ರಾಚಾರ್ಯರ ಸೂಚನೆಯಂತೆ ಬಲಿಚಕ್ರವರ್ತಿಯು ಅಶ್ವಮೇಧ ಯಾಗ ಹಮ್ಮಿಕೊಳ್ಳುತ್ತಾನೆ. ಪ್ರಜೆಗಳು ತಮ್ಮ ರಾಜನ ಯಾಗದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡಿದ್ದಾರೆ. ನಮ್ಮ ರಾಜನು ಲೋಕ ಕಲ್ಯಾಣಕ್ಕಾಗಿ ಅಶ್ವಮೇಧದಿಂದ ಮಾಡುತ್ತಿರುವರು. ಯಜ್ಞದ ವೇಳೆ ಯಾರೇನೇ ಕೇಳಿದರೂ ಅದನ್ನು ದಾನವಾಗಿ ಕೊಡುವನು. ಯಜ್ಞ ನಡೆಯುವ ವೇಳೆ ಒಬ್ಬ ಚಿಕ್ಕ ಬ್ರಾಹ್ಮಣನು ಯಜ್ಞಶಾಲೆ ಬಳಿ ಬರುತ್ತಾನೆ. ಬಲಿಚಕ್ರವರ್ತಿ, ಹೇ ಮಹಾರಾಜ, ನನ್ನ ಹೆಸರು ವಾಮನ. ನಿನ್ನ ಕೀರ್ತಿ 3 ಲೋಕಗಳಲ್ಲಿಯೂ ಹರಡಿದೆ. ನಿನ್ನ ರಾಜ್ಯದ ಸಮೃದ್ಧಿಯ ಬಗ್ಗೆ ಜನರು ಮಾತನಾಡುತ್ತಿರುತ್ತಾರೆ. ನೀನು ಮಾಡುತ್ತಿರುವ
ನಡೆಯುತ್ತಿರುವ ಯಜ್ಞದ ಸಮಾಚಾರ ಕೇಳಿ ದಾನಾಭಿಲಾಷೆಯಿಂದ ನಿನ್ನ ಬಳಿ ಬಂದಿರುವೆನು. ಓ ಬ್ರಾಹ್ಮಣ ದೇವ, ನಿಮಗೆ ಹೃದಯಪೂರ್ವಕ ಸ್ವಾಗತ ಹಾಗೂ ನನ್ನ ಗೌರವವಿರುವ ನಮಸ್ಕಾರಗಳು. ನಿಮ್ಮ ಇಚ್ಛೆಯನ್ನು ನಮಗೆ ತಿಳಿಸಿ. ನಿಮ್ಮ ಸೇವೆಗೆ ನಾವು ಸಿದ್ಧರಾಗಿದ್ದೇವೆ. ನೀವು ಬೇಕಾದಷ್ಟು ಸುವರ್ಣ, ಭೂಮಿ, ಆನೆಗಳು ಮತ್ತು ಧನವನ್ನು ಪಡೆಯಬಹುದು. ನಿನ್ನ ಬಳಿ ಇರುವ ಸುವರ್ಣ, ಆನೆಗಳು ಮತ್ತು ಧನದಿಂದ ನನಗೆ ಏನೂ ಉಪಯೋಗವಿಲ್ಲ. ನನ್ನ ಯಾಚನೆ ಬಹಳ ಸರಳವಾಗಿದೆ. ಅದನ್ನು ದಾನ ನೀಡಲು ಸಾಧ್ಯವಿದ್ದರೆ ಮಾತ್ರ ನಾನು ಕೇಳುತ್ತೇನೆ. ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲ ಎಂದುಕೊಂಡು ನಾನು ಹಿಂತಿರುಗುತ್ತೇನೆ. ದೇಹಿ ಎಂದು ನನ್ನ ದ್ವಾರಕ್ಕೆ ಬಂದವರು ಬರಿಗೆಯಲ್ಲಿ ಹೋದ ಉದಾಹರಣೆಯೇ ಇಲ್ಲ. ದಾನ ಮಾಡುವುದು ಬಹಳ ಶ್ರೇಷ್ಠ ಎಂದು ನಾನು ನಂಬಿದ್ದೇನೆ. ಭಗವಂತ ವಿಷ್ಣು ಹಾಗೂ ನನ್ನ ಗುರು ಹಿರಿಯರ ಆಶೀರ್ವಾದದಿಂದ ನನ್ನ ಬಳಿ ಎಲ್ಲವೂ ಇದೆ. ನಿಮ್ಮ ಇಚ್ಛೆಯನ್ನು ದಯಪಾಲಿಸುವ ಸಾಮರ್ಥ್ಯ ನನ್ನ ಬಳಿ ಇದೆ ಎಂದು ನಾನು ದೃಢವಾಗಿ ನಂಬಿದ್ದೇನೆ. ನಿಮ್ಮ ಇಚ್ಛೆಯನ್ನು ನಮಗೆ ತಿಳಿಸಿ. ಕೇಳಿದ್ದನ್ನು ಕೊಡುವೆನೆಂದು ಮಾತು ನೀಡುತ್ತೇನೆ. ದುಡುಕಬೇಡ ಮಹಾರಾಜ. ಈ ಬ್ರಾಹ್ಮಣನನ್ನು ನೋಡಿದರೆ ಸಾಮಾನ್ಯನಾಗಿ ಕಾಣುವುದಿಲ್ಲ. ಆ ಕಣ್ಣುಗಳಲ್ಲಿರುವ ತೇಜಸ್ಸನ್ನು ನೋಡಿದರೆ ಇವನು ಭಗವಂತ ಶ್ರೀ ಹರಿಯೇ ಇರಬೇಕು ಎಂದನಿಸುತ್ತದೆ. ನೀನು ಎಲ್ಲವೂ ಕಳೆದುಕೊಳ್ಳಬಹುದು. ನೀನು ಈಗ ವಾಮನನಿಗೆ ಕೊಟ್ಟ ಮಾತನ್ನು ಹಿಂತಿರುಗಿ ಪಡೆ. ಗುರುಗಳೇ, ನಿಮಗೆ ತಿಳಿದಿರುವಂತೆ ನಿಮ್ಮ ಆಜ್ಞೆಯನ್ನು ಎಂದಿಗೂ ಮೀರುವುದಿಲ್ಲ. ಆದರೆ ಈ ಬ್ರಾಹ್ಮಣನಿಗೆ ಮಾತು ಕೊಟ್ಟಾಗಿದೆ. ಆ ಮಾತನ್ನು ಹಿಂಪಡೆಯಲಾರೆ. ವಾಮನ ವಿಷ್ಣುವಿನ ಅವತಾರವೇ ಆಗಿದ್ದರೆ ಅವನ ಸೇವೆಗಿಂತ ಮಿಗಿಲಾದದ್ದು ಬೇರೆ ಇಲ್ಲವೇ ಇಲ್ಲ. ಹೇ ಬ್ರಾಹ್ಮಣ, ನಿಮ್ಮ ಇಚ್ಛೆಯನ್ನು ನಮಗೆ ತಿಳಿಸಿ. ನನಗೆ ನನ್ನ 3 ಹೆಜ್ಜೆಯಷ್ಟು ಭೂಮಿ ದಾನವಾಗಿ ನೀಡು. ಮುಂದೇನಾಗುವುದೋ ಅದು ನನಗೆ ಗೋಚರಿಸುತ್ತಿದೆ. ನಾನು ಅದನ್ನು ನೋಡಲಾರೆ. ಮುಂದೆನು ಗತಿ ಗುಡುಗಲು ಹೊರಟು ಹೋದಳು. ಹೇ ಬ್ರಾಹ್ಮಣ ದೇವ, ನಿನ್ನ 3 ಹೆಜ್ಜೆಯಷ್ಟು ಭೂಮಿ ನಿಮಗೆ ಏನಕ್ಕೂ ಉಪಯೋಗವಾಗುವುದಿಲ್ಲ. ನಿಮಗೆ 3 ದ್ವೀಪಗಳನ್ನು ತೆಗೆದುಕೊಡುತ್ತೇನೆ. ಅದನ್ನು ತೆಗೆದುಕೊಂಡು ನನಗೆ ಆಶೀರ್ವದಿಸಿ. ನಾನು ಮಾಡಬೇಕಿರುವ ಯಜ್ಞಕ್ಕೆ ನನ್ನ 3 ಹೆಜ್ಜೆಯಷ್ಟು ಭೂಮಿ ಸಾಕು. ಅದನ್ನು ದಾನ ನೀಡಲು ಸಾಧ್ಯವಿದ್ರೆ ಪೂರ್ಣ ಮನಸ್ಸಿನಿಂದ ನಿನಗೆ ದಾನವಾಗಿ ನೀಡು. ಇಲ್ಲವಾದರೆ ನಿಲ್ಲು ಬ್ರಾಹ್ಮಣ ದೇವ, ನಿನಗೆ ಏನು ಬೇಕೋ ಅದನ್ನೇ ಕೊಡುವನು. ಯಾರಲ್ಲಿ? ಕಮಂಡಲದಲ್ಲಿ ನೀರು ತೆಗೆದುಕೊಂಡು ಬನ್ನಿ. ಬಲಿಚಕ್ರವರ್ತಿಯು ದಾನವನ್ನು ನೀಡಲು ಕಮಂಡಲವನ್ನು ತೆಗೆದುಕೊಂಡು ವಾಮನನ ಬಳಿ ಹೋಗುತ್ತಾನೆ. ವಾಮನನಿಗೆ ಕೈ ನೀಡುವಂತೆ ಹೇಳಿ ಕಮಂಡಲವನ್ನು ಬಗ್ಗಿಸಿದಾಗ ಅದರಿಂದ ನೀರು ಹೊರಬರುವುದಿಲ್ಲ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನು ಉಳಿಸುವ ಸಲುವಾಗಿ ಕಮಂಡಲದ ರಂಧ್ರದಲ್ಲಿ ಸೇರಿಕೊಂಡಿರುತ್ತಾರೆ. ವಾಮನನು ದರ್ಬೆಯನ್ನು ತೆಗೆದುಕೊಂಡು ಕಮಂಡಲದ ನಾಳಕ್ಕೆ ತಿವಿಯುತ್ತಾನೆ. ಅಯ್ಯೋ ಭಗವಂತ, ನನ್ನ ಕಣ್ಣು ಹೋಯಿತು. ಗುರುಗಳೇ, ಏನಾಯಿತು? ನೀನು ನೀಡಲಿದ್ದ ದಾನವನ್ನು ತಡೆಯಲು ನಾನು ನಿನ್ನ ಕಮಂಡಲದ ಒಳಗೆ ಕುಳಿತು ನೀರು ಹೊರ ಹೋಗದಂತೆ ತಡೆದಿದ್ದೆ. ಆ ವಾಮನ ತಿವಿದಿದ್ದು ನನ್ನ ಎಡ ಕಣ್ಣಿಗೆ ತಾಕಿ ಈ ಕಣ್ಣು ಹೋಯಿತು. ಗುರುಗಳೇ, ನನ್ನಿಂದ ನಿಮ್ಮ ಕಣ್ಣು ಹೋಗಿದ್ದಕ್ಕೆ ನನಗೆ ಬಹಳ ಖೇದವಿದೆ. ನೀವು ನನ್ನನ್ನು ಕ್ಷಮಿಸಬೇಕು. ಯಾರಲ್ಲಿ? ರಾಜವೈದ್ಯರಿಗೆ ಬರ ಹೇಳಿ. ನಿನ್ನಂತಹ ಶಿಷ್ಯನಿಗಾಗಿ ಪಡೆಯಲು ಕಣ್ಣೇನು ಜೀವ ಕೊಟ್ಟರೂ ಸಾಲದು. ಈಗಲೂ ತಿಳಿ ಹೇಳುತ್ತೇನೆ, ನೀನು ವಾಮನನಿಗೆ ಕೊಟ್ಟ ಮಾತನ್ನು ಹಿಂದಿರುಗಿ ಪಡೆ. ನಿನ್ನ ಕಿವಿ ಮಾತನ್ನು ಕೇಳು. ಕ್ಷಮಿಸಬೇಕು ಗುರುಗಳೇ, ನಾನು ಈ ಬ್ರಾಹ್ಮಣನಿಗೆ ಮಾತು ಕೊಟ್ಟಾಗಿದೆ. ಆ ಮಾತನ್ನು ಹಿಂಪಡೆಯಲಾರೆ. ವಾಮನನ ದಾನವನ್ನು ಮುಗಿಸಿ ರಾಜವೈದ್ಯರ ಬಳಿ ಬರುವೆನು. ಹೇ ಬ್ರಾಹ್ಮಣ ದೇವ, ತೆಗೆದುಕೋ ನಿನ್ನ ದಾನವನ್ನು. ದಾನದ ಪ್ರಕ್ರಿಯೆ ಮುಗಿದಿದೆ. ಬ್ರಾಹ್ಮಣ ದೇವ, ನಿಮ್ಮ 3 ಹೆಜ್ಜೆಯಷ್ಟು ಭೂಮಿ ತೆಗೆದುಕೋ. ಬಲಿಚಕ್ರವರ್ತಿ, ನಿನ್ನ ಕೊಟ್ಟ ಮಾತನ್ನು ಉಳಿಸಿಕೊಂಡಿರುವೆ. ನಿನಗೆ ದಾನದ ಬಗ್ಗೆ ಇರುವ ಗೌರವವನ್ನು ನಾನು ಮೆಚ್ಚಿದ್ದೇನೆ. ಈಗ ಹೆಜ್ಜೆಯಲ್ಲೂ ತಯಾರಾಗುತ್ತೇನೆ. ವಾಮನನು ಬೃಹದಾಕಾರವಾಗಿ ಬೆಳೆಯಲು ಆರಂಭಿಸಿದನು. ಎಲ್ಲರೂ ದಿಗ್ಭ್ರಾಂತರಾಗಿ ನೋಡುತ್ತಿರುವಂತೆಯೇ ವಾಮನನು ಆಕಾಶದಷ್ಟು ಎತ್ತರಕ್ಕೆ ಬೆಳೆಯುತ್ತಾನೆ.
ಬಲಿಚಕ್ರವರ್ತಿ, ಇದು ನನ್ನ ಮೊದಲನೇ ಹೆಜ್ಜೆ. ಮೊದಲನೇ ಹೆಜ್ಜೆಯಿಂದ ವಾಮನನು ಭೂಲೋಕವನ್ನು ಆವರಿಸುತ್ತಾನೆ. ಇದು ನನ್ನ ಎರಡನೇ ಹೆಜ್ಜೆ. ಎರಡನೇ ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಆವರಿಸುತ್ತಾನೆ. ಬಲಿಚಕ್ರವರ್ತಿ ಮೊದಲನೇ ಹೆಜ್ಜೆಯಿಂದ ಭೂಲೋಕವನ್ನು ಹಾಗೂ ಎರಡನೇ ಹೆಜ್ಜೆಯಿಂದ ಸ್ವರ್ಗಲೋಕವನ್ನು ಆವರಿಸಿದೆ. ಮೂರನೇ ಹೆಜ್ಜೆಯಲ್ಲೂ ನನಗೆ ನಿನ್ನ ಉಳಿದಿರುವ ಸ್ವತ್ತು ಯಾವುದೂ ಕಾಣಿಸುತ್ತಿಲ್ಲ. ನಾನಿವಾಗ ಏನು ಮಾಡಲಿ? ಭಗವಂತ, ನಮ್ಮ ರಾಜ್ಯವನ್ನು ಕಾಪಾಡು. ಭಗವಂತ, ನಿಮ್ಮ ಈ ರೂಪವನ್ನು ನೋಡಿದ ನಾನೇ ಧನ್ಯನು. ನಿಮ್ಮ 3 ಹೆಜ್ಜೆಯಷ್ಟು ಭೂಮಿ ದಾನ ಮಾಡುವೆನೆಂದು ಈಗಾಗಲೇ ಪ್ರಮಾಣ ಮಾಡಿದ್ದೇನೆ, ಹಾಗೂ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ನನ್ನ ಬಳಿ ಇರುವುದೆಲ್ಲವನ್ನು ನೀವು ಈಗಾಗಲೇ ತೆಗೆದುಕೊಂಡಾಗಿದೆ. ನನ್ನ ಬಳಿ ಇರುವುದು ಸ್ವತಃ ನಾನು ಮಾತ್ರ. ಆಶೀರ್ವಾದದಿಂದ ನನ್ನ ತಲೆಯ ಮೇಲೆ ನಿಮ್ಮ ಪಾದವನ್ನಿಟ್ಟು ದಾನದ ಪ್ರಕ್ರಿಯೆಯನ್ನು ಪೂರೈಸಿ. ಮಹಾರಾಜ, ನಿನಗೆ ಧರ್ಮ ಮತ್ತು ದಾನದ ಬಗ್ಗೆ ಇರುವ ಗೌರವವನ್ನು ನಾನು ಮೆಚ್ಚಿದ್ದೇನೆ. ಭಗವಂತ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾನೆ. ಬಲಿಚಕ್ರವರ್ತಿಯ ಸತ್ಯನಿಷ್ಠೆ ಮತ್ತು ದಾನದ ಪ್ರತಿ ಇರುವ ಭಕ್ತಿಯಿಂದ ವಾಮನ ರೂಪದಲ್ಲಿರುವ ಭಗವಂತ ವಿಷ್ಣು ಪ್ರಸನ್ನನಾದನು. ದಂಡನೆ ಬದಲು ಬಲಿಚಕ್ರವರ್ತಿಗೆ ಅಮರತ್ವ ಹಾಗೂ ಪಾತಾಳದ ರಾಜ್ಯ ನೀಡಲಾಯಿತು. ಕಾರ್ತಿಕ ಮಾಸದಲ್ಲಿ ಭೂಲೋಕಕ್ಕೆ ಬಂದು ಜನರಿಂದ ಪೂಜೆ ಮಾಡಿಸಿಕೊಳ್ಳಬಹುದಾದ ವರ ಅವನಿಗೆ ನೀಡಲಾಯಿತು. ಇದರ ಫಲವಾಗಿಯೇ ದೀಪಾವಳಿ ಸಮಯದಲ್ಲಿ ಎಲ್ಲರೂ ದೀಪ ಹಚ್ಚಿ ಬಲೀಂದ್ರನ ಪೂಜೆ ಕೈಗೊಳ್ಳುತ್ತಾರೆ. ಪಾತ್ರದ ಪರಿಚಯ. ಬಲಿಚಕ್ರವರ್ತಿಯಾಗಿ ಸಿದ್ಧಾಂತ್, ಶುಕ್ರಾಚಾರ್ಯರಾಗಿ ಪ್ರಿಯಾಂಕ, ವಿಷ್ಣುವಾಗಿ ಕೃತಿ, ವಾಮನನಾಗಿ ಕೃಷ್ಣ, ಪ್ರಜೆಯಾಗಿ ಕೃತಿಕ್ ಹಾಗೂ ಇಂದ್ರನಾಗಿ ಮಯೂಖ್. ನಿರೂಪಣೆಯಲ್ಲಿ ನಾನು ಸೀಮಾಳಮ್ಮ. ಧನ್ಯವಾದಗಳು.